ಹಾಯ್ ಎಲ್ರಿಗೂ. ಇಂಡಿಯಾದಲ್ಲಿ ಬೆಸ್ಟ್ ಡಿಮ್ಯಾಟ್ ಅಕೌಂಟ್ ಯಾವುದು? ಝೆರೋದಾ, ಅಪ್ಸ್ಟಾಕ್ಸ್, ಗ್ರೋ, ಕುವೆರಾ, ಪೇಟಿಎಂ ಮನಿ. ಓ ಗಾಡ್, ಯಾವುದು? ಫುಲ್ ಕನ್ಫ್ಯೂಷನ್. ಹಾಗಾದ್ರೆ ನೀವು ಈ ವಿಡಿಯೋ ನೋಡಲೇಬೇಕು. ಬೆಸ್ಟ್ ಡಿಮ್ಯಾಟ್ ಅಕೌಂಟ್ ಅಂತ ಹೇಳಿದ ತಕ್ಷಣ ಫಸ್ಟ್ ಮೈಂಡಿಗೆ ಬರೋದೇ ಝೆರೋದಾ. ಆದರೆ ನಿಮಗೆ ಗೊತ್ತಾ, 2 ವರ್ಷದಿಂದ ಏನಿಲ್ಲ ಅಂದ್ರೂ ಒಂದು 10 ಟೆಕ್ನಿಕಲ್ ಗ್ಲಿಚಸ್ ಆಗಿ ಕೋಟ್ಯಾಂತರ ರೂಪಾಯಿ ಲಾಸ್ ಮಾಡ್ಕೊಂಡಿದ್ದಾರೆ ಇನ್ವೆಸ್ಟರ್ಸ್. ಸೊ ನೀವು ಡಿಮ್ಯಾಟ್ ಅಕೌಂಟ್ನ ಚೂಸ್ ಮಾಡಬೇಕಾದ್ರೆ ನೆಗ್ಲೆಕ್ಟ್ ಮಾಡೋ ಹಾಗೆ ಇಲ್ಲ. ಸೊ ಅದಕ್ಕೋಸ್ಕರ ನಾವಿವತ್ತು ನಿಮಗೆ ಡಿಫ್ರೆಂಟ್ ಡಿಮ್ಯಾಟ್ ಅಕೌಂಟ್ಸ್ನ ಡಿಫ್ರೆಂಟ್ ಪ್ಯಾರಾಮೀಟರ್ ಜೊತೆಗೆ ಕಂಪೇರ್ ಮಾಡಿ ನಿಮ್ಮ ಮುಂದೆ ತಗೊಂಡು ಬಂದಿದ್ದೀವಿ. ಸೊ ನಾವು ತಗೊಂಡಿರುವಂತಹ ಪ್ಯಾರಾಮೀಟರ್ಸ್ಗಳು ಯಾವ್ಯಾವುದು? ಲೈಕ್ ಚಾರ್ಜಸ್, ಬ್ಯಾಕ್ ಎಂಡ್ ಟೆಕ್ನಾಲಜಿ, ಕಸ್ಟಮರ್ ಸರ್ವಿಸ್, ವ್ಯಾಲ್ಯೂ ಆಡೆಡ್ ಸರ್ವಿಸಸ್, ಹಾಗೆ ಯೂಸರ್ ಎಕ್ಸ್ಪೀರಿಯನ್ಸ್ ಪ್ಲಸ್ ಆನ್ ಬೋರ್ಡಿಂಗ್. ಇದೆಲ್ಲನ ಕಂಪೇರ್ ಮಾಡಿ ನಿಮ್ಮ ಮುಂದೆ ಅದರ ಒಂದು ರಿಸಲ್ಟ್ಸ್ನ ಇಡ್ತಾ ಇದ್ದೀವಿ. ಸೊ ಲೆಟ್ಸ್ ಸ್ಟಾರ್ಟ್. ಫಸ್ಟ್ ಬಂದು ಚಾರ್ಜಸ್. ಫಸ್ಟ್ ತಿಳ್ಕೊಳ್ಳಿ, ನಾವಿಲ್ಲಿ ಮಾತಾಡ್ತಾ ಇರೋದು ಡಿಮ್ಯಾಟ್ ಅಕೌಂಟ್ನ ಬಗ್ಗೆ, ಟ್ರೇಡಿಂಗ್ ಅಕೌಂಟ್ನ ಬಗ್ಗೆ ಅಲ್ಲ. ಡಿಮ್ಯಾಟ್ ಅಕೌಂಟ್ ಅಂದರೆ ಏನು? ನೀವು ಪರ್ಚೇಸ್ ಮಾಡುವಂತಹ ಮ್ಯೂಚುವಲ್ ಫಂಡ್ಸ್ ಹಾಗೆ ಶೇರ್ನ ಹೋಲ್ಡ್ ಮಾಡುತ್ತೆ. ಓಕೆ, ಟ್ರೇಡಿಂಗ್ ಅಕೌಂಟಲ್ಲಿ ಯೂಸಿಗೆ ಬರುತ್ತೆ ಅಂದರೆ ನೀವು ಈ ಪರ್ಚೇಸ್ ಮಾಡ್ತಿರಲ್ಲ ಮ್ಯೂಚುವಲ್ ಫಂಡ್ ಶೇರ್ ಎಲ್ಲನೂ, ಇದನ್ನೆಲ್ಲ ನೀವು ಟ್ರೇಡ್ ಮಾಡಬೇಕು ಅಂತಂದರೆ ಲೈಕ್ ಇಂಟ್ರಾಡೇ, ಫ್ಯೂಚರ್ ಆ್ಯಂಡ್ ಆಪ್ಷನ್ ಇಲ್ಲೆಲ್ಲ ಟ್ರೇಡ್ ಮಾಡಬೇಕು ಅಂದರೆ ಅಲ್ಲಿ ನಿಮಗೆ ಟ್ರೇಡಿಂಗ್ ಅಕೌಂಟ್ನ ಅವಶ್ಯಕತೆ ಇರುತ್ತೆ. ಸೊ ನಾವು ವಿ ಆರ್ ಟಾಕಿಂಗ್ ಅಬೌಟ್ ಡಿಮ್ಯಾಟ್ ಅಕೌಂಟ್, ನಾಟ್ ಟ್ರೇಡಿಂಗ್ ಅಕೌಂಟ್. ಓಕೆನಾ? ಕ್ಲಿಯರಾ? ಓಕೆ, ಚಾರ್ಜಸ್ ಬಗ್ಗೆ ನೋಡೋದಾದರೆ ಡಿಫ್ರೆಂಟ್ ಟೈಪ್ಸ್ ಆಫ್ ಚಾರ್ಜಸ್ ಇದೆ. ಫಸ್ಟ್ ನಾವು ಅಕೌಂಟ್ ಓಪನಿಂಗ್ ಚಾರ್ಜಸ್ ಬಗ್ಗೆ ನೋಡೋಣ. ಅಕೌಂಟ್ ಓಪನಿಂಗ್ ಚಾರ್ಜಸ್ ಈ ಎಲ್ಲ ಯಾವ್ಯಾವುದು ಡಿಮ್ಯಾಟ್ ಅಕೌಂಟ್ಸ್ನ ನಾವು ತೊಗೊತಿದ್ದೀವೋ ಅದು ಎಲ್ಲದರಲ್ಲೂ ಆ್ಯಸ್ ಯು ಕ್ಯಾನ್ ಸಿ ಝೀರೋನೇ ಇದೆ. ಬಟ್ ಝೆರೋದಾದಲ್ಲಿ ಮೇಂಟೈನಿಂಗ್ ಚಾರ್ಜಸ್ 300 ರೂಪೀಸ್ ಇದೆ. ಇನ್ಫ್ಯಾಕ್ಟ್ ಅಪ್ಸ್ಟಾಕ್ಸಲ್ಲಿ 150 ರೂಪೀಸ್ ಪ್ಲಸ್ GST ಇತ್ತು. ಆದರೆ ಇವಾಗ 1.5 ಇಯರಿಂದ ಈಗ ಅದನ್ನು ಕೂಡ ಅವರು ಸ್ಟಾಪ್ ಮಾಡಿ ಝೀರೋ ಚಾರ್ಜಸ್ ಮಾಡಿದ್ದಾರೆ, ವಿಚ್ ಇಸ್ ರಿಯಲಿ ಗುಡ್. ಸೊ ನೆಕ್ಸ್ಟ್ ಚಾರ್ಜಸ್ ಬಂದ್ಬಿಟ್ಟು ಡೆಲಿವರಿ ಚಾರ್ಜಸ್. ಡೆಲಿವರಿ ಚಾರ್ಜಸ್ ಅಂದರೆ ಈಕ್ವಿಟಿ ಡೆಲಿವರಿ ಚಾರ್ಜಸ್. ಇವಾಗ ನೀವೇನು ಪರ್ಚೇಸ್ ಮಾಡ್ತೀರಾ ಶೇರ್ಸ್ನ, ಅದು ಬಂದು ನಿಮ್ಮ ಡಿಮ್ಯಾಟ್ ಅಕೌಂಟಿಗೆ ವಜಾ ಆಗುತ್ತೆ ಅಲ್ವಾ, ಅದನ್ನು ಡೆಲಿವರಿ ಚಾರ್ಜಸ್ ಅಂತ ಅದನ್ನು ಡೆಲಿವರಿ ಈಕ್ವಿಟಿ ಡೆಲಿವರಿ ಅಂತ ಹೇಳ್ತಾರೆ. ಅದಕ್ಕೆ ಒಂದು ಚಾರ್ಜಸ್ ಇದೆ, ಅದೇ ಈ ಡೆಲಿವರಿ ಚಾರ್ಜಸ್. ಈ ಒಂದು ಡೆಲಿವರಿ ಚಾರ್ಜಸ್ ಬಂದ್ಬಿಟ್ಟು ಅಪ್ಸ್ಟಾಕ್ಸ್ ಆ್ಯಂಡ್ ಗ್ರೋ ಅಲ್ಲಿ ಅಪ್ಲಿಕಬಲ್ ಆಗುತ್ತೆ. ಅಪ್ಸ್ಟಾಕ್ಸಲ್ಲಿ ಆ್ಯಕ್ಚುಲಿ ಇರಲಿಲ್ಲ, ಝೀರೋ ಇತ್ತು. ಆದರೆ ಇವಾಗ ಅಗೇನ್ 1.5 ವರ್ಷದಿಂದ ಅವರು ಸ್ಟಾರ್ಟೆಡ್ ಟು ಲೆವೈ ಆನ್ ದಿಸ್ ಚಾರ್ಜಸ್ ಎಲ್ಲ, ಈ ಚಾರ್ಜಸ್ನ ಮತ್ತೆ ಅಪ್ಲೈ ಮಾಡೋದಕ್ಕೆ ಶುರು ಮಾಡಿದ್ದಾರೆ. ಸೊ ನೆಕ್ಸ್ಟ್ ಚಾರ್ಜಸ್ ಬಂದ್ಬಿಟ್ಟು ಡೆಪಾಸಿಟರಿ ಚಾರ್ಜಸ್. ಡೆಪಾಸಿಟರಿ ಚಾರ್ಜಸ್ ಅಂದರೆ ನೀವು ಬೇಸಿಕಲಿ ಇವಾಗ ನಿಮ್ಮ ಶೇರ್ಸ್ ಏನಿರುತ್ತೆ ಅದನ್ನ ಹೋಲ್ಡ್ ಆನ್ ಮಾಡುತ್ತೆ ಯಾವುದು? SEBI. SEBIನ ಪ್ಲ್ಯಾಟ್ಫಾರ್ಮ್ಸ್ಗಳಿದೆ, CDSL ಆ್ಯಂಡ್ NDSL. ಇವು ನಿಮ್ಮ ಒಂದು ಶೇರ್ಸ್ನ ಫಂಡ್ಸ್ನ ಹೋಲ್ಡ್ ಮಾಡ್ತಿದ್ದಲ್ಲ, ಸೊ ಅದಕ್ಕೆ ನೀವು ಪೇ ಮಾಡುವಂತಹ ಚಾರ್ಜಸ್, ಇದನ್ನು ಡೆಪಾಸಿಟರಿ ಚಾರ್ಜಸ್ ಅಂತ ಹೇಳ್ತೀವಿ. ಸೊ ಆ್ಯಸ್ ಯು ಕ್ಯಾನ್ ಸಿ ಡೆಪಾಸಿಟರಿ ಚಾರ್ಜಸ್ ಅಪ್ಸ್ಟಾಕ್ಸಲ್ಲಿ ತುಂಬಾ ಕಾಸ್ಟ್ಲಿ ಇದೆ ಆ್ಯಂಡ್ ಪೇಟಿಎಂ ಮನಿ ಈಸ್ ಅ ಚೀಪೆಸ್ಟ್ ಅಂತ ಹೇಳ್ಬೋದು. ಸೊ ಮಿಕ್ಕ ಬೇರೆ ಎಲ್ಲ ಚಾರ್ಜಸ್ಗಳು ಈ ಎಲ್ಲ ಡಿಮ್ಯಾಟ್ ಅಕೌಂಟ್ಸಲ್ಲಿ ಆಲ್ಮೋಸ್ಟ್ ಸೇಮ್ ಇದೆ ಅಂತಲೇ ಹೇಳ್ಬೋದು. ಸೊ ನಮ್ಮ ನೆಕ್ಸ್ಟ್ ಪ್ಯಾರಾಮೀಟರ್ನ ನಾವು ನೋಡೋಣ, ದಟ್ ಇಸ್ ಬ್ಯಾಕ್ ಎಂಡ್ ಟೆಕ್. ಇವಾಗ ನೀವು ಯಾವುದೇ ಒಂದು ಡಿಮ್ಯಾಟ್ ಅಕೌಂಟ್ನ ಸೆಲೆಕ್ಟ್ ಮಾಡಿದ್ರು ಒಂದು ವೆಬ್ ಅಂಡ್ ಆ್ಯಪ್ನ ಕೊಡ್ತಾರೆ. ಅದು ಸಮ್ಮರ್ ಅದವೇ ಇಟ್ ವಿಲ್ ಡೈರೆಕ್ಟ್ಲಿ ಕನೆಕ್ಟ್ ಟು BSE ಆರ್ NSE. ಓಕೆ, ಅದನ್ನು ನಾವು ಬ್ಯಾಕ್ ಎಂಡ್ ಟೆಕ್ನಾಲಜಿ ಅಂತ ಕರಿತೀವಿ. ಓಕೆ, ಸೊ ಇಲ್ಲೇನಪ್ಪ ಅಂದರೆ ಈ BSEಗೆ ಕನೆಕ್ಟ್ ಆಗೋಕ್ಕೆ 2 ದಾರಿ ಇದೆ. ಒಂದು, ನಿಮ್ಮದೇ ಓನ್ ಪ್ಲ್ಯಾಟ್ಫಾರ್ಮ್ನ ಕ್ರಿಯೇಟ್ ಮಾಡ್ಕೊಬೇಕು ಅಂದರೆ ಡಿಮ್ಯಾಟ್ ಅಕೌಂಟರ್. ಓಕೆ, ಸೊ ಇಲ್ಲ ಅಂತ ಅಂದರೆ BSEಯ ಒಂದು ಪ್ಲ್ಯಾಟ್ಫಾರ್ಮ್ನ ಯೂಸ್ ಮಾಡ್ಕೊಬೋದು. ಈ ಓನ್ ಪ್ಲ್ಯಾಟ್ಫಾರ್ಮ್ನ ಕ್ರಿಯೇಟ್ ಮಾಡ್ಕೋಬೇಕಲ್ಲ, ದಟ್ ಈಸ್ ಕ್ವೈಟ್ ಕಾಸ್ಟ್ಲಿ ಆಯಿತಾ. ಸೊ ಹಾಗಾಗಿ ಈ ಅಪ್ಸ್ಟಾಕ್ಸ್ ಮತ್ತು ಪೇಟಿಎಂ ಮನಿ ಏನಿದೆ ಅವ್ರು ಬಂದ್ಬಿಟ್ಟು ಓನ್ ಪ್ಲ್ಯಾಟ್ಫಾರ್ಮ್ನ ಯೂಸ್ ಮಾಡ್ತಿದ್ದಾರೆ. ಮಿಕ್ಕ ಇನ್ನು ಝೆರೋದಾ ಆಗಿರ್ಬೋದು, ಗ್ರೋ ಆಗಿರ್ಬೋದು, ಇವ್ರುಗಳೆಲ್ಲ ಕುವೆರಾ ಆಗಿರ್ಬೋದು, ಇವರೆಲ್ಲ BSEಯ ಪ್ಲ್ಯಾಟ್ಫಾರ್ಮ್ಸ್ನ ಯೂಸ್ ಮಾಡ್ತಿದ್ದಾರೆ. ಸೊ BSE ಪ್ಲ್ಯಾಟ್ಫಾರ್ಮ್ನ ಯೂಸ್ ಮಾಡಿದ್ರೆ ಒಂದು ಡಿಸಡ್ವಾಂಟೇಜ್ ಏನಪ್ಪ ಅಂದರೆ ಅಲ್ಲೇನಾದರೂ ಟೆಕ್ನಿಕಲ್ ಪ್ರಾಬ್ಲಮ್ ಆದರೆ, ಗ್ಲಿಚಸ್ ಕ್ರಿಯೇಟ್ ಆದರೆ ಅದು ನಿಮ್ಮ ಅಕೌಂಟ್ ಮೇಲೂ ಕೂಡ ಎಫೆಕ್ಟ್ ಆಗುತ್ತೆ. ಸೊ ಅಪ್ಸ್ಟಾಕ್ಸ್ ಅವ್ರದ್ದೇ ಓನ್ ಆಗಿರುವಂತಹ ಒಂದು ಪ್ಲ್ಯಾಟ್ಫಾರ್ಮ್ ಇರೋ ಕಾರಣದಿಂದ ಅವರ ಪ್ರೈಸ್ ಮೇಲೆ ರಿಫ್ಲೆಕ್ಟ್ ಆಗ್ತದೆ ಅಂತ ಅನ್ಕೊತೀನಿ. ದಟ್ಸ್ ದ ರೀಸನ್ ಅಪ್ಸ್ಟಾಕ್ಸಲ್ಲಿ ನೀವು ನೋಡೋದಾದ್ರೆ ಸ್ವಲ್ಪ ಪ್ರೈಸ್ ಎಲ್ಲನೂ ಹೈ ಇದೆ. ಪೇಟಿಎಂ ಮನಿನೂ ಇದೆ, ಅದು ಅವ್ರು ಹೇಗೆ ಮ್ಯಾನೇಜ್ ಮಾಡ್ತಿದ್ದಾರೆ ಅಂದರೆ ಪೇಟಿಎಂ ಮನಿ ಈಸ್ ಹ್ಯಾವಿಂಗ್ ಲೈಕ್ ಅವ್ರದ್ದು ತುಂಬಾ ಬೇರೆ ಬಿಸ್ನೆಸ್ ಇರೋದ್ರಿಂದ ಮೇ ಬಿ ಸಬ್ಸಿಡೈಸ್ ಮಾಡ್ಕೊತಿರಬಹುದು. ದಟ್ ಮೇ ಬಿ ದ ಚಾನ್ಸಸ್, ಮೇ ಬೀಸ್. ಓಕೆ, ಸೊ ನಾವು ನೆಕ್ಸ್ಟ್ ನೋಡೋಣ. ನೆಕ್ಸ್ಟ್ ಪ್ಯಾರಾಮೀಟರ್ ಬಂದು ಕಸ್ಟಮರ್ ಸರ್ವಿಸ್. ದಟ್ ಈಸ್ ಅ ವೆರಿ ಇಂಪಾರ್ಟೆಂಟ್ ಒನ್. ಸೊ ಕಸ್ಟಮರ್ ಸರ್ವಿಸಲ್ಲಿ ಅಪ್ಸ್ಟಾಕ್ಸ್, ಝೆರೋದಾ, ಗ್ರೋ ಅವ್ರು ನಿಮಗೆ ಟೆಲಿಫೋನಿಕ್ ಸಪೋರ್ಟ್ನ ಕೊಡ್ತಾ ಇದ್ದಾರೆ. ಮಿಕ್ಕ ಇನ್ನದರಲ್ಲಿ ಡಿಮ್ಯಾಟ್ ಅಕೌಂಟಲ್ಲಿ ನಿಮ್ಗೆ ಇದು ಸಿಕ್ಕಲ್ಲ. ಆ್ಯಂಡ್ ಆ್ಯಕ್ಚುಲಿ ಕುವೆರಾ ಇಸ್ ರಿಯಲಿ ಸ್ಟ್ಯಾಂಡಿಂಗ್ ಔಟ್ ಇನ್ ಇಟ್ಸ್ ಪ್ರಾಂಪ್ಟ್ನೆಸ್ ಅಂತ ಹೇಳ್ಬೋದು. ಇನ್ನು ಝೆರೋದಾ ಮತ್ತು ಗ್ರೋ ನಮ್ಮ ಎಕ್ಸ್ಪೀರಿಯನ್ಸ್ನ ಪ್ರಕಾರ ದೇ ಆರ್ ಲೈಕ್ ಓಕೆ ಎಕ್ಸ್ಪೀರಿಯನ್ಸ್. ಅಪ್ಸ್ಟಾಕ್ಸ್ ಇಸ್ ಆಲ್ಸೋ ಕ್ವೈಟ್ ಎಕ್ಸ್ಪೆನ್ಸಿವ್
ಆಸ್ ಐ ಆಲ್ರೆಡಿ ಟೋಲ್ಡ್ ಯು. ಸೊ ಇದನ್ನೆಲ್ಲ ನೋಡಕ್ಕೆ ಹೋದರೆ ದೇ ಆರ್ ಗ್ರೋ ಆಗಿರಬಹುದು, ಹಾಗೆ ಕುವೇರಾ ಆಗಿರಬಹುದು, ದೇ ಆ್ಯಂಡ್ ಪೇಟಿಎಂ ಮನಿ. ಇನ್ಫ್ಯಾಕ್ಟ್ Paytm money and Kuvera, they're really giving competition for all these three giants ಅಂತ ಹೇಳ್ಬೋದು. ಸೊ ನಾವು ನೆಕ್ಸ್ಟ್ ಪ್ಯಾರಾಮೀಟರ್ನ ನೋಡೋದಾದ್ರೆ ವ್ಯಾಲ್ಯೂ ಆಡೆಡ್ ಸರ್ವಿಸಸ್. ವ್ಯಾಲ್ಯೂ ಆಡೆಡ್ ಸರ್ವಿಸಸ್ ಅಲ್ಲಿ ಎಷ್ಟೊಂದು ಸರ್ವಿಸಸ್ ಇದೆ, ಇಂಪಾರ್ಟೆಂಟ್ ಒನ್ಸ್ನ ನಾವು ನೋಡೋಣ. ಇಂಪಾರ್ಟೆಂಟ್ ಒನ್ ನಾವು ಫಸ್ಟ್ ಕನ್ಸಿಡರ್ ಮಾಡ್ಕೊತಾ ಇರೋದು ಸ್ವಿಚ್ ಫ್ರಮ್ ರೆಗ್ಯುಲರ್ ಟು ಡೈರೆಕ್ಟ್ ಫಂಡ್ಸ್. ಈ ಒಂದು ಆಪ್ಷನ್ ಅಂದರೆ ನಿಮ್ಮ ರೆಗ್ಯುಲರ್ ಫಂಡಿಂದ ಡೈರೆಕ್ಟ್ ಫಂಡ್ಗೆ ಸ್ವಿಚ್ ಆಗುವಂತಹ ಆಪ್ಷನ್ ಅಪ್ಸ್ಟಾಕ್ಸಲ್ಲಿ ಝೆರೋದಾದಲ್ಲಿ ಇಲ್ಲವೇ ಇಲ್ಲ. ಓಕೆ, ಕುವೇರಾದಲ್ಲಿ ಇದೆ, ಆದರೆ ಅದು ಪೇಯ್ಡ್ ವರ್ಷನ್. ಇನ್ನು ಗ್ರೋ ಅಲ್ಲಿ ಹಾಗೆ ಪೇಟಿಎಂ ಮನಿಯಲ್ಲಿ ಏನಿದೆ ಅದು ಫ್ರೀ ಆಗಿ ನೀವು ಟ್ರಾನ್ಸ್ಫರ್ ಮಾಡ್ಕೊಬೋದು. ಅಂದರೆ ನಿಮ್ಮ ಒಂದು ರೆಗ್ಯುಲರ್ ಫಂಡ್ಸಿಂದ ಡೈರೆಕ್ಟ್ ಫಂಡ್ಸ್ಗೆ ನೀವು ಕನ್ವರ್ಟ್ ಮಾಡ್ಕೊಬೋದು. ನೆಕ್ಸ್ಟ್ ಬಂದ್ಬಿಟ್ಟು STP, ಅಂದರೆ ನೀವೀಗ SIP ಏನು ಪೇ ಮಾಡ್ತೀರಲ್ವಾ, ಅದನ್ನು ಸ್ವಲ್ಪ ಸ್ವಲ್ಪ ಕಟ್ಟೋ ಬದಲು ಲಮ್ಸಮ್ ಅಮೌಂಟಲ್ಲೂ ಕೂಡ ನೀವು ಇನ್ವೆಸ್ಟ್ ಮಾಡ್ಬೋದು. ಹಾಗೆ ನೀವು ಸಿಸ್ಟಮ್ಯಾಟಿಕ್ ವಿತ್ಡ್ರಾಲ್ ಮೆಥಡಿಂದ ನೀವು ಡ್ರಾ ಕೂಡ ಮಾಡ್ಕೊಬೋದು. ದಟ್ ಈಸ್ ಕ್ವೈಟ್ ಈಸಿ ಆ್ಯಂಡ್ ಇಟ್ ಈಸ್ ಇಂಪಾರ್ಟೆಂಟ್ ಸರ್ವಿಸ್ ಅಂತ ಹೇಳ್ಬೋದು. ಈ ಸರ್ವಿಸ್ ಬಂದ್ಬಿಟ್ಟು ಗ್ರೋ ಆ್ಯಂಡ್ ಕುವೇರಾದಲ್ಲಿ ಮಾತ್ರ ಅವೈಲಬಲ್ ಇದೆ. ಸೊ ನಮ್ಮ ನೆಕ್ಸ್ಟ್ ವ್ಯಾಲ್ಯೂ ಆಡೆಡ್ ಸರ್ವಿಸಸ್ ಬಂದ್ಬಿಟ್ಟು ಇಫ್ ಇನ್ ಕೇಸ್ ಇಫ್ ಯು ಆರ್ ಎನ್ NRI, ನೀವು ಇಂಡಿಯಾದಲ್ಲಿ ಇನ್ವೆಸ್ಟ್ ಮಾಡಬಹುದಾ ಅಂತ. ಎಸ್, ಮಾಡ್ಬೋದು. ಆ್ಯಂಡ್ ಈ ಒಂದು ಸರ್ವಿಸ್ ಏನಿದೆ, ಈ ಸರ್ವಿಸ್ ಬಂದು ಇಟ್ ಈಸ್ ಅವೈಲಬಲ್ ಓನ್ಲಿ ಇನ್ ಕುವೇರಾ ಆ್ಯಂಡ್ ಝೆರೋದಾ. ಓಕೆ, ಸೊ ಇದರಲ್ಲಿ ಮಾತ್ರ ಇದೆ. ಸೊ ಓವರ್ ಆಲ್ ಅಂತ ನೋಡೋಕ್ಕೆ ಹೋದರೆ ಕುವೇರಾದಲ್ಲಿ ಇನ್ನೂ ಬೇರೆ ಬೇರೆ ವ್ಯಾಲ್ಯೂ ಆಡೆಡ್ ಸರ್ವಿಸಸ್ ಇದೆ. ಲೈಕ್ ಗೋಲ್ಡ್ ಬೇಸ್ ಇನ್ವೆಸ್ಟ್ಮೆಂಟ್ ಆಗಿರಬಹುದು, ಅಥವಾ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಜೊತೆಗೆ ಒಂದು ಜಾಯಿಂಟ್ ಅಕೌಂಟ್ ಓಪನ್ ಮಾಡೋಕ್ಕಾಗಿರ್ಬೋದು, ಇದೆಲ್ಲ ಇದೆ. ಇಟ್ಸ್ ಅವೈಲಬಲ್ ಇನ್ ಕುವೇರಾ. ಸೊ ಕುವೇರಾ ಅಂತ ನಾವು ತೊಗೊಳಕ್ಕೆ ಹೋದರೆ ವ್ಯಾಲ್ಯೂ ಆಡೆಡ್ ಸರ್ವಿಸಸಲ್ಲಿ ದೇ ಆರ್ ರಿಯಲಿ ಗುಡ್ ಅಂತ ಹೇಳ್ಬಹುದು ನಾವು ಕುವೇರಾನ. ಸೊ ನಮ್ಮ ನೆಕ್ಸ್ಟ್ ಒಂದು ಪ್ಯಾರಾಮೀಟರ್ನ ನೋಡೋಣ, ಲಾಸ್ಟ್ ಪ್ಯಾರಾಮೀಟರ್, ದಟ್ ಇಸ್ ಯೂಸರ್ ಎಕ್ಸ್ಪೀರಿಯನ್ಸ್ ಆ್ಯಂಡ್ ಆನ್ ಬೋರ್ಡಿಂಗ್. ಸೊ ಯೂಸರ್ ಎಕ್ಸ್ಪೀರಿಯನ್ಸ್ ಆ್ಯಂಡ್ ಆನ್ ಬೋರ್ಡಿಂಗ್ ಅಂತ ನೋಡೋಕ್ಕೆ ಹೋದರೆ ಕುವೇರಾದಲ್ಲಿ ನೀವು ಆಗಬೇಕು ಅಂತ ಅಂದರೆ ಕುವೇರಾ ಆ್ಯಂಡ್ ಗ್ರೋ ಅಲ್ಲಿ ನಿಮ್ಮ ಗೂಗಲ್ ಕ್ರೆಡೆನ್ಷಿಯಲಿಂದ ನೀವು ಲಾಗಿನ್ ಆಗ್ಬೋದು. ಓಕೆ, ವೆರಾಸ್ ನೀವು ಪೇಟಿಎಂ ಮನಿ ಅಂತಂದರೆ ಪೇಟಿಎಂ ಮನಿ ವ್ಯಾಲೆಟ್ಗೆ ನೀವು ಮೊದಲೇ ಲಿಂಕ್ ಆಗಿರಬೇಕು. ಇನ್ನು ಅಪ್ಸ್ಟಾಕ್ಸಲ್ಲಿ ಫೋನ್ ನಂಬರಿಂದ ನೀವು ಲಾಗಿನ್ ಆಗ್ಬೋದು. ಇನ್ನು ಝೆರೋದಾದಲ್ಲಿ ನೀವು ಲಾಗಿನ್ ಆಗಬೇಕು ಅಂದರೆ ನಿಮಗೆ ಡಿಮ್ಯಾಟ್ ಅಕೌಂಟ್ ಇರಲೇಬೇಕು. ವಿತೌಟ್ ಡಿಮ್ಯಾಟ್ ಅಕೌಂಟ್ ನಿಮಗೆ ಲಾಗಿನ್ ಆಗೋಕ್ಕಾಗಲ್ಲ. ಇನ್ನು ಆನ್ ಬೋರ್ಡಿಂಗ್ ಅನ್ನೋ ಮ್ಯಾಟರಲ್ಲಿ ನೋಡಿದ್ರೆ ಗ್ರೋ, ಅಪ್ಸ್ಟಾಕ್ಸ್, ಕುವೇರಾ, ಎವ್ರಿಥಿಂಗ್ ಇಸ್ ಸ್ವಲ್ಪ ಇಟ್ ಸೀಮ್ಸ್ ಲೈಕ್ ಈಸಿ ಅಂತ ಹೇಳ್ಬೋದು. ಇನ್ನೊಂದೇನಪ್ಪ ಅಂದರೆ ಒಂದು ಸ್ಪೆಷಲ್ ಫೀಚರ್ ಕುವೇರಾದಲ್ಲಿ ಇದೆ ಅಂತ ಅಂದರೆ ಅವರಲ್ಲಿ ಫಂಡ್ ಸ್ಕ್ರೀನಿಂಗ್ ಟೂಲ್ ಇದೆ. ಅಂದರೆ ಅದನ್ನು ಯೂಸ್ ಮಾಡಿ ನೀವು 2-3 ಅದರ ಪರ್ಫಾರ್ಮೆನ್ಸ್ನ 2-3 ವರ್ಷದ ಪರ್ಫಾರ್ಮೆನ್ಸ್ನ ನೀವು ಕಂಪೇರ್ ಮಾಡಿ ನೋಡಬಹುದು. ಆ್ಯಂಡ್ ಇನ್ಫ್ಯಾಕ್ಟ್ ಈ ಪರ್ಫಾರ್ಮೆನ್ಸ್ನ ಇಟ್ಕೊಂಡು ನೀವು ನಿಫ್ಟಿ 50, ನಿಫ್ಟಿ 100, ನಿಫ್ಟಿ 150 ಎಲ್ಲದ್ರ ಜೊತೆ ಕೂಡ ಕಂಪೇರ್ ಮಾಡ್ಬೋದು, ವಿಚ್ ಇಸ್ ರಿಯಲಿ ಗುಡ್. ಸೊ ಇದಾಗಿದೆ ಇವತ್ತಿನ ಮಾಹಿತಿ. ಇನ್ನೊಂದಷ್ಟು ಮಾಹಿತಿ ತಗೊಂಡು ಮತ್ತೆ ನಿಮ್ಮ ಮುಂದೆ ಬರ್ತೀನಿ. ಇವತ್ತಿನ ವಿಚಾರದಲ್ಲಿ ಏನಾದ್ರು ಡೌಟ್ಸ್ ಇದ್ರೆ ಕಮೆಂಟ್ ಮಾಡಿ ನಮಗೆ ತಿಳಿಸಿ. ಅಲ್ಲಿವರೆಗೂ ಬಾಯ್ ಬಾಯ್, ಟೇಕ್ ಕೇರ್, ನಮಸ್ತೆ.